ರೈತನು ನಮ್ಮ ದೇಶದ ಬೆನ್ನೆಲುಬು. ತನ್ನ ಅಗತ್ಯಗಳನ್ನು ತಾನೇ ಪೂರೈಸಿಕೊಂಡು ಸ್ವಾವಲಂಬಿಯಾಗಿ ಜೀವನ ನಡೆಸುವವರೇ ನಾವುಗಳು. ತೋಟಕ್ಕೆ ಸಹಿತನು ತೆಕ್ಕೊಂಡು ಹೋಗ್ಬೇಕು. ಗೊಬ್ಬರ ಎಲ್ಲ ತೆಗ್ದಾದ್ಮೇಲೆ ಹಾಲು ಕರೀಲಿಕ್ಕೆ ಬಂದೆ. ನನ್ನ ಸೊಸೆ ಹೆರಿತಾ ಇದ್ದಾಳೆ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೇನೆ. ಇವತ್ತು ಮನೆಯಲ್ಲಿ ಸ್ವಲ್ಪ ಕೆಲಸ ಉಂಟು. ತೋಟದ್ದು ಮತ್ತು ದನದ್ದು ಹಟ್ಟಿದ್ದು ಗೊಬ್ಬರ ಎಲ್ಲ ತೆಗಿಲಿಕ್ಕೆ ಉಂಟು. ಹಾಗೆ ಅದನ್ನು ನಾನು ಮಾಡೋವಳು. ಇವತ್ತು ಗೊಬ್ಬರ ತೆಗಿಲಿಕ್ಕೆ ಹೋಗುವವಳು ಅವರ ಜೊತೆ, ಅತ್ತೆ ಮಾವನ ಜೊತೆ. ಹಾಗೆ ಮುಂದೆ ಕೆಲಸ ಮಾಡಬೇಕಲ್ಲ ಊರಿಗೆ ಬಂದಾಗ. ಸೊ ಮಾಡುವ, ಬನ್ನಿ ಹೋಗುವ, ನೋಡುವಣ. ಮೊದಲು ಅನ್ನ ಇಡುವ ಅಂತ ಬಂದೆ. ಮತ್ತು ಗೊಬ್ಬರ ತೆಗಿಲಿಕ್ಕೆ ತೋಟದ ಕೆಲಸಕ್ಕೆ ಹೋಗ್ಬೋದು ಹೇಳಿ. ಅಂದರೆ ಅನ್ನ ಇಟ್ಟಾಗ ಅದು ಬೆಂದುಕೊಂಡಿರ್ತದಲ್ಲ, ಆಗ ನಮ್ಮ ಹೊರಗಿನ ಕೆಲಸ ಕೂಡ ಆಗ್ತದಲ್ವ. ಬಿಸಿ ನೀರು ತೆಗೆಯುವ ಅಂತ ಹೇಳಿ, ಇದು ಅಂದರೆ ನಾವು ಜಗ್ಗಿಗೆ ತುಂಬಿಸಿಟ್ರೆ ಚೆಂದ ಆಗ್ತದೆ ಕುಡಿಲಿಕ್ಕೆ. ಈಗ ಮಳೆಗಾಲ ಸಹ ಬಿಸಿ ಬಿಸಿ ನೀರು ಬೇಕು. ಹಾಗೆ ನಾವು ಗ್ಯಾಸಲ್ಲಿ ನೀರು ಬಿಸಿ ಮಾಡೋದ್ರಿಂದ ಸಹ ಇದರಲ್ಲಿ ಬೆಂಕಿಯಲ್ಲಿ ಮಾಡಿದರೆ ಒಳ್ಳೆದಿರ್ತದೆ. ಮೊದಲಿನ ಕಾಲದವರು ಬೆಂಕಿಯಲ್ಲಿ ಹೊಳೆಯಲ್ಲಿ ಬಿಸಿ ನೀರೆಲ್ಲ ಕಾಯಿಸ್ತಿದ್ರು. ಈಗ ಗ್ಯಾಸ್ ಬಂದು ಅದರ ಟೇಸ್ಟ್ ಸೇರೋದಿಲ್ಲ, ಎಂತ ಸೇರೋದಿಲ್ಲ. ಅನ್ನ ಇಟ್ಟಾಯಿತು, ಇನ್ನು ಗೊಬ್ಬರ ತೆಗೆಯುವ ಅಂತ ಬಂದೆ. ಅತ್ತೆ ಮಾವ ತೆಗಿತಾ ಇದ್ರು, ಅವರಿಗೆ ಸಹ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಬಂದೆ. ರಜೆಯಲ್ಲಿ ಬಂದಾಗ ಹೀಗೆ ಹಟ್ಟಿದ್ದು ಕೆಲಸ, ದನದ್ದು, ತೋಟದ್ದು ಎಲ್ಲ ಕೆಲಸ ಮಾಡುವ ಅಂತ. ಅದೆಲ್ಲ ಮಾಡೋದು ಒಂದು ಖುಷಿ ಆಗ್ತದೆ. ನಮ್ಮ ಕೈಕಾಲು ಸ್ವಲ್ಪ ಆರಾಮಾಗ್ತದೆ. ಹಾಗೆ ನನಗೆ ಫಸ್ಟಿಗೆ ತೆಗೆದು ಮಾವ ಹೊರುತ್ತಾನೆ ಅಂತ ಹೇಳಿದರು. ಅವರಿಗೆ ನಾನೀಗ ಹೊರಿಸಿ ಅವರು ಹೋದರು. ತುಂಬ ಕೆಳಗೆ ತೋಟಗಳಿಗೆಲ್ಲ ತಗೊಂಡು ಹೋಗ್ಲಿಕ್ಕೊಂಡು ಸ್ವಲ್ಪ ಕಷ್ಟ ಉಂಟು. ಮತ್ತು ನಾನು ಹೇಳಿದೆ, ನೀವು ಸಾಕು ಹೊರೋದು, ಇನ್ನು ನಾನು ಸಹ ಸ್ವಲ್ಪ ಹೊರುತ್ತಾನೆ ಅಂತ ಹೇಳಿದೆ. ಅವರಿಗೆ ಸ್ವಲ್ಪ ಏಜ್ ಆಗಿದೆ. ಆಗ ನಾವು ಸಹ ಸ್ವಲ್ಪ ಕೆಲಸ ಮಾಡಿದರೆ ಅವರಿಗೆ ತುಂಬ ಆರಾಮಾಗ್ತದೆ. ನೋಡಿ, ಇಲ್ಲಿಗೆ ಕೆಳಗಿನ ತೋಟಕ್ಕೆ ಸಹ ಇದನ್ನು ತೆಕ್ಕೊಂಡು ಹೋಗಬೇಕು. ಮತ್ತು ನನಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ಮಾವ ಬಂದರು, ಅವರಿಗೆ ಹೊರಿಸಿ ಗೊಬ್ಬರ ಎಲ್ಲ ತೆಗ್ದಾದ್ಮೇಲೆ ಹಾಲು ಕರೀಲಿಕ್ಕೆ ಬಂದೆ. ನನ್ನದು ಪರಿಚಯ ಇಲ್ಲ, ಇನ್ನು ಮೆತ್ತದ ಅಂತ ಆಯಿತು. ಮತ್ತು ಹಾಗೆ ಹಾಲು ಕರೆದು ಒಂದು ಬಕೆಟ್ ಫಸ್ಟ್ ಎಲ್ಲ ಸಿಕ್ತಿತ್ತು, ಆಮೇಲೆ ಈಗ ಸ್ವಲ್ಪ 3/4 ಬಕೆಟ್ನಷ್ಟು ಸಿಕ್ಕಿತ್ತು. ಹಾಗೆ ಅದನ್ನು ಮೆಲ್ಲಗೆ ಕ್ಯಾನಿಗೆ ಹಾಕಿ, ಫಾಸ್ಟ್ ಹಾಕಲಿಕ್ಕೆ ಸಹ ಬಾರ್ದು ಚೆಲ್ತದೆ. ಅದರಲ್ಲಿ ಕಸ ಎಲ್ಲ ಇದ್ದರೆ ಅದೆಲ್ಲ ಸೋರುವಿಕೆಯಲ್ಲಿ ನಿಲ್ತದೆ. ಮತ್ತು ಇದನ್ನು ನಾನು ಹಾಲಿನ ಡಿಪ್ಪಕ್ಕೆ ತಗೊಂಡು ಹೋಗಬೇಕಲ್ಲ. ಸಂಜೆ 6 ಗಂಟೆ ತನಕ ಮಾತ್ರ ಓಪನ್ ಇರೋದು, ಮತ್ತು ಓಪನ್ ಇರೋದಿಲ್ಲ. ಹಾಗೆ ಸ್ಕೂಟಿಯಲ್ಲಿ ಹೋದರೆ ಬೇಗ ತಲುಪಬಹುದು ಅಂತ ಹೇಳಿ ನನ್ನ ಜೊತೆ ಮಾವ ಸಹ ಬರ್ತಾನೆ ಹೇಳಿದರು, ಪೇಟೆಗೆ ಹೋಗುವವರು. ಹಾಗೆ ಅವರನ್ನು ಸಹ ಕರ್ಕೊಂಡು ಸೀದಾ ಹೋದೆ. ಹೋಗುವಾಗ ತುಂಬ ಮಾತಾಡ್ತಾ ಮಾವ ಇದ್ದರು. ನಾವು ಟೊಪ್ಪಿ ಎಲ್ಲ ಹಾಕಿ ಈಗ ತೋಟಕ್ಕೆ ಹೋಗು. ತೋಟದಲ್ಲಿ ಸ್ವಲ್ಪ ಅಡಿಕೆ ಎಲ್ಲ ಹೆಕ್ಕೊಂಡು, ನನ್ನ ಅತ್ತೆ ಇದ್ದಾರೆ, ಅತ್ತೆ ಜೊತೆ ನಾನು ಸಹ ರಜೆಯಲ್ಲಿ ತೋಟದಲ್ಲಿ ನಾವು ನೋಡಿ ಇದೆ ಎಷ್ಟು ಬೀಳ್ತದೆ ಅಡಿಕೆ. ಈ ಸಲ ಅಡಿಕೆ ಇಲ್ವಾ ಅಂತ ಕಂಗು ನೋಡೋದು. ಎಲ್ಲ ಬಿದ್ದಿದೆ, ತುಂಬಾ ಮದ್ದು ಬಿಟ್ಟರೂ ಅಡಿಕೆ ಬಿದ್ದಿದೆ. ಎಂತ ಮಾಡುದಂತ ಕಾಣುವುದಿಲ್ಲ. ಹೀಗೆಲ್ಲ ಉಂಟು, ಇಷ್ಟಿಷ್ಟು ದೊಡ್ಡಾಗಿ ಬೀಳ್ತದೆ. ಅದಕ್ಕೆ ತುಂಬಾ ಬೇಸರ ಆಗ್ತದೆ. ಅದನ್ನು ನೋಡುವಾಗಲೇ ತಲೆ ಬಿಸಿ ಆಗ್ತದೆ. ಇಷ್ಟು ಗೊಬ್ಬರ ಹಾಕಿ, ಇಷ್ಟು ಹಟ್ಟಿ ಗೊಬ್ಬರ ಹಾಕಿ ಎಲ್ಲ ಕೆಳಗೆ ಉಂಟು. ಇದನ್ನು ನೋಡುವಾಗ ಬೇಸರ ಆಗ್ತದೆ. ಎಂತ ಮಾಡುವುದಂತ ಗೊತ್ತಾಗುವುದಿಲ್ಲ. ಕೃಷಿಕರಿಗೆ ಹೀಗೆಲ್ಲ ಆದರೆ ಎಂತ ಉಂಟು, ಇದರಿಂದಲೇ ಆಗಬೇಕು. ನೋಡಿ, ಇಷ್ಟೆಲ್ಲ ಬಿದ್ದಿದೆ. ಈಗ ಇಷ್ಟು ಹೆಕ್ಕೆ ಆಯಿತು ನೋಡಿ, ಇಲ್ಲೆಲ್ಲ ನೋಡಿ ಹೀಗೆ ಬೀಳುದು. ಎಂತ ನೋಡಿ ಇಷ್ಟು. ನಮ್ಮ ತೋಟದಲ್ಲಿ ಇದು ಹೂವಿನ ಹಾಗೆ ಬಂದ ಇದು ಹುಲ್ಲು, ಅದನ್ನು ಮುಗಿಸ್ಲಿಕ್ಕೆ ಆಗುದಿಲ್ಲ. ಎಂತ ಬರುವುದು, ಹೆರೆದರು ಅಷ್ಟೇ ಬರುವುದು. ಈ ಹುಲ್ಲನ್ನು ನಮಗೆ ಮುಗಿಸ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಹೂ ಬರ್ತದೆ, ಹೂ ಗಿಡಗಳಲ್ಲಿ ಹಬ್ಬಿದಾಗೆ ಆಗ್ತದೆ ಅದು. ಹಳದಿ ಬಣ್ಣದ ಹುಲ್ಲು. ಆ ಹುಲ್ಲನ್ನು ಮುಗಿಸ್ಲಿಕ್ಕೆ ಆಗುದಿಲ್ಲ. ಎರೆದು ಬುಡದಿಂದ ಎಲ್ಲ ತೆಗೆದು ಇದು ಇನ್ನು ಮೇಲೆಲ್ಲ ಉಂಟು, ಅದನ್ನೆಲ್ಲ ಹೆರಿಬೇಕಷ್ಟೆ. ನನ್ನ ಸೊಸೆ ಹೆರಿತಾ ಇದ್ದಾಳೆ.
ಕುಂಬಳಕಾಯಿ ನಮ್ಮ ಮನೆಗೆ ಬೇಕಾಗುವಂತ ಪದಾರ್ಥಕ್ಕೆ ಬೇಕಾದ ಇದು ತರಕಾರಿಯನ್ನು ನಾವೇ ಮಾಡ್ತೇವೆ. ಇದು ನೋಡಿ, ಇದು ಒಂದು ಬೀಜ ಹಾಕಿದ್ರೆ ಸಾಕು, ಒಂದು ಗಿಡ ಫುಲ್ ಬಳ್ಳಿ ಹೀಗೆ ಹರಡಿ ತುಂಬಾ ಆಗ್ತದೆ, ಬೇಕಾದಷ್ಟು ಆಗ್ತದೆ. ಮನೆಯಲ್ಲಿ ಸಹ ಮಾಡ್ಬೋದು, ಮಾರ್ಬೋದು ಸಹ. ಮಾರುವಾಗ ನಮಗೆ ಸಿಕ್ಕುದು ಸ್ವಲ್ಪ, ಅದು ಬಿಡಿ. ಆದ್ರೆ ಸ್ವಲ್ಪ ಆದ್ರೂ ಸಿಕ್ಕಿದ್ರೆ ಯಾವುದಕ್ಕಾದ್ರೂ ಒಂದು ಆಗ್ತದಲ್ಲ. ಕೃಷಿಕರು ಹಾಗೆ ಬದುಕುದು. ಪೇರೆಂಗ ಅಂತ ನಮ್ಮ ಮನೆಯಲ್ಲಿ ಮಣ್ಣಿನ ಅಡಿಯಲ್ಲಿ ಆಗುವಂತದ್ದು. ಇದರ ಬುಡದಲ್ಲಿ ಹಾಕಿದ್ದು ನಾವು. ಇದರಲ್ಲಿ ಬುಡದಲ್ಲಿ ಹಾಕಿದ್ರೆ ಇಷ್ಟು ದೊಡ್ಡ ಅಡಿಯಲ್ಲಿ ನಾವು ತೆಗೆಯುವಾಗ ಆಗ್ತದೆ. ಅದು ನಾವು ಒಂದು ತೆಗೆದ್ರೆ ಒಂದು 10 ದಿವಸಕ್ಕೆ ಬರ್ತದೆ ಇದು ಎಲ್ಲ. ಎಂತ ಸಿಹಿ ಇರ್ತದೆ? ಪದಾರ್ಥ ಮಾಡ್ಲಿಕ್ಕೆ ಮಾತ್ರವಾ ಅಲ್ಲ? ಪದಾರ್ಥ ಮಾಡ್ಲಿಕ್ಕೆ, ಮತ್ತೇನ್ ಮಾಡ್ಲಿಕ್ಕೆ, ಪದಾರ್ಥ ಮಾಡಿದ್ರೆ ಒಳ್ಳೇದಾಗ್ತದೆ ಅದು. ಅದೆಂತ ಉದ್ದಕ್ಕೆ ಬರ್ತದೆ, ಅದು ಉರುಂಟಕ್ಕೆ ಬರ್ತದೆ. ಎಲ್ಲ ಬರ್ತದೆ. ಎಲ್ಲ ಬರ್ತದೆ. ಆದ್ರೆ ಇದರ ಬುಡದಿಂದ ತೆಗೆಯುವಾಗ ಇದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುದಿಲ್ಲ? ಏನಾಗುದು, ಅದು ಬದಿಯಲ್ಲಿ ಹಾಕಿದ್ದೇವೆ. ಬದಿಯಲ್ಲಿ ಉಂಟು. ಓ, ಇದು ಬಳ್ಳಿ ಮಾತ್ರ ಹೀಗೆ ಉಂಟಾಗಿ ಇದಕ್ಕೆ ಏನಾಗುದಿಲ್ಲ. ನನ್ನ ಅತ್ತೆ ತುಂಬಾ ಕೃಷಿ ಮಾಡಿದ್ದಾರೆ. ಈಗೊಂದು ನೋಡಿ, ನಾನಿದು ನೋಡಿರ್ಲಿಲ್ಲ. ಅರಶಿನ ಗಿಡ ಇಟ್ಟಿದ್ದಾರೆ, ಅಂದ್ರೆ ಅದು ಸಹ ಮೊಳಕೆ ಬಂದಿದೆ. ಅದರ ಎಲೆ ಸಹ ಆಗ್ತದೆ, ಅರಶಿನ ಸಹ ನಾವು ತೆಗೆದು ಅದನ್ನು ಹುಡಿ ಎಲ್ಲ ಮಾಡಿ ಮನೆಯಲ್ಲಿ ಯೂಸ್ ಮಾಡ್ತೇವೆ. ನೋಡಿ, ಇದರ ಬಗ್ಗೆ ಸ್ವಲ್ಪ ಅತ್ತೆ ಹೇಳ್ತಾರೆ. ನನಗೆ ಅಷ್ಟು ಅನುಭವ ಇಲ್ಲ ಇದರದ್ದು, ನಾನು ಫಸ್ಟ್ ಟೈಮ್ ನೋಡುದು. ನನ್ನ ಮನೆಯಲ್ಲಿ ಇರ್ಲಿಲ್ಲ, ಇವರಲ್ಲಿ ಉಂಟು. ಸ್ವಲ್ಪ ಹೇಳಿ ಅಂತೆ. ಇದು ನಮ್ಮ ಮನೆಯಲ್ಲಿ ಬೇಕಾಗುವ ನಾವು ಇದನ್ನೇ ಹುಡಿ ಮಾಡಿ ಮತ್ತೆ ನಮ್ಮ ಮಗಳಿಗೆ ಸಹ ಕೊಡ್ತೇವೆ. ಇದನ್ನೇ ಹುಡಿ ಮಾಡಿ. ಇದು ಕೆಮಿಕಲ್ ಏನಿಲ್ಲ ಇದರಲ್ಲಿ. ಇದನ್ನೇ ಯೂಸ್ ಮಾಡಿದ್ರೆ ನಮಗೆ ಭಾರಿ ಒಳ್ಳೆಯದು. ಇದನ್ನು ಅರಸಿನ ಬುಡ ನಾವೇ ಇದನ್ನು ನೆಗೆದು ನಾವೇ ಅದನ್ನು ಒಣಗಿಸಿ ಸ್ವಲ್ಪ ಇದು ಸೊಪ್ಪಲ್ಲ, ಇದೊಂದು ಸೊಪ್ಪು ಸಿಗ್ತದೆ. ಆ ಸೊಪ್ಪನ್ನು ಹಾಕಿ ಸ್ವಲ್ಪ ಸೆಕೆ ಬಂದಾಗೆ ಮಾಡ್ಬೇಕು. ಯಾವ ಸೊಪ್ಪದು? ಅದು ಎಂಜಿಲ್ ಸೊಪ್ಪು ಅಂತ. ಅದನ್ನೆಂತ ಬೇಯಿಸ್ಲಿಕ್ಕೆ ಉಂಟ? ಅಲ್ಲ, ಸ್ವಲ್ಪ ಅದಕ್ಕೆ ಇದು ದೊಡ್ಡ ಅಂಡೆ ಇಡುದು, ಅದಕ್ಕೆ ಹಾಕುವುದು. ಸ್ವಲ್ಪ ಅದರಲ್ಲಿ ಸೆಕೆ ಬಂದಾಗೆ ಹಾಕಿ ಈ ಸೊಪ್ಪನ್ನು ಎಂಜಿ ಸೊಪ್ಪನ್ನು ಹಾಕಿ ಸೆಕೆ ಬಂದಾಗೆ ಮಾಡಿ ಮತ್ತನ್ನು ತೆಗೆಸಿ ಅದಕ್ಕೆ ಬುಟ್ಟಿಗೆ ಹಾಕುವುದು. ಬುಟ್ಟಿಗೆ ಹಾಕುದು, ಸಣ್ಣ ಸಣ್ಣ ಮಾಡಿ ಒಣಗಿಸಿ ಮತ್ತೆ ಅದನ್ನು ಪುಡಿ ಮಾಡಲಿಕ್ಕೆ ಕೊಡುವುದು. ಆ ಹುಡುಗಿ ಮಾಡಿಗೆ ಕೊಟ್ಟ ನಂತರ ಸ್ವಲ್ಪ ಅದನ್ನು ನಾವು ತಂದ ಮೇಲೆ ಸ್ವಲ್ಪ ಇದರಲ್ಲಿ ಪೇಪರ್ ಹಾಕಿ ಒಣಗಿಸಬೇಕು. ಒಣಗಿಸಿ ಡಬ್ಬದಲ್ಲಿ ತುಂಬಿಸಿಟ್ಟರೆ ಇದು ಏನಾಗುದಿಲ್ಲ. 2 ವರ್ಷಕ್ಕೆ ಬರ್ತದೆ, 3 ವರ್ಷಕ್ಕೆ ಸಹ ಬರ್ತದೆ, ಏನಾಗುದಿಲ್ಲ. ನಾವು ಮನೆಯಲ್ಲಿ ಮಾಡಿದ್ದನ್ನೇ ಉಪಯೋಗಿಸುವುದು, ಅಂಗಡಿಯಿಂದ ತರುವುದಿಲ್ಲ. ಇದು ಮೊಳಕೆ ಬರ್ಲಿಕ್ಕೆ ಎಷ್ಟು ದಿನ ಬೇಕು? ಅದು 1 ವಾರದೊಳಗೆ ಮೊಳಕೆ ಬರ್ತದೆ. ಹೌದಾ? ಒಮ್ಮೊಮ್ಮೆ ತೆಗೆಯುವಾಗ 1-2 ಬುಟ್ಟಿ ಎಲ್ಲ ಸಿಗ್ತದೆ. 2 ಬುಟ್ಟಿ. ಈ ಸಲ 2 ಬುಟ್ಟಿ ಸಿಕ್ಕಿದೆ. ಕೆಳಗೆ ಸಹ ಉಂಟು, ಇಷ್ಟೇ ಅಲ್ಲ, ಕೆಳಗೆ ಸಹ ಉಂಟು. ಹೋರುಂಟಾಯ್ತಾ? ಇದು ಹೋರಿ, ಹಾಗೆ ಇದು ಬಾರಿ ಜೋರು. ಅದು ನಮಗೆಲ್ಲ ಹೆಂಗಸರ ನೋಡಿದ್ರೆ ಆಗುದಿಲ್ಲ. ಅದು ಕುಟ್ಟಿ ಹಾಕುವುದು. ಇದು ಈ ಹುಲ್ಲು ಕೆಲವು ದನಗಳು ತಿಂತದೆ, ಕೆಲವು ತಿನ್ನುದಿಲ್ಲ. ಮಾತ್ರ ಇದು ತಿಂತದೆ. ಇದಕ್ಕೀಗ ಹಸಿವಾಗಿದೆ. ಹಸಿವಾದ್ರೆ ಎಲ್ಲವೂ ತಿಂತದೆ. ಎಲ್ಲ ದನಗಳಾಗಿ ಹಸಿವಾದ್ರೆ ಎಲ್ಲವೂ ತಿಂತದೆ. ಈಗ ಇದನ್ನು ಹೊರಗೆ ಕಟ್ಟುದು, ಮತ್ತೆ ಮಳೆ ಬಂದ ಮತ್ತೆ ಒಳಗೆ ತಕೊಂಡು ಹೋಗ್ತವೆ. ಈಗ ಇನ್ನೊಂದು ತೋರಿಸ್ತೇವೆ ನಾವು. ಈಗ ಮಳೆಗಾಲದಲ್ಲಿ ಸೊಪ್ಪೆಲ್ಲ ಒದ್ದಾಗಿರ್ತದೆ, ಆದ್ರೂ ದನಗಳೆಲ್ಲ ಆ ಚಳಿಯಲ್ಲಿ ಮರಗ್ಬೇಕಲ್ಲ, ಅದಕ್ಕೆ ಈ ಒಣಗಿದ ಎಳೆಯನ್ನು ನಾವು ಹೀಗೆ ನಾವೇ ಅದನ್ನು ಒಣಗಿಸಿ ಸ್ವಲ್ಪ ಇದು ಸೊಪ್ಪಲ್ಲ, ಇದೊಂದು ಸೊಪ್ಪು ಸಿಗ್ತದೆ. ಆ ಸೊಪ್ಪನ್ನು ಹಾಕಿ ಸ್ವಲ್ಪ ಸೆಕೆ ಬಂದಾಗೆ ಮಾಡ್ಬೇಕು. ಯಾವ ಸೊಪ್ಪದು? ಅದು ಎಂಜಿಲ್ ಸೊಪ್ಪು ಅಂತ. ಅದನ್ನೆಂತ ಬೇಯಿಸ್ಲಿಕ್ಕೆ ಉಂಟ? ಅಲ್ಲ, ಸ್ವಲ್ಪ ಅದಕ್ಕೆ ಇದು ದೊಡ್ಡ ಅಂಡೆ ಇಡುದು, ಅದಕ್ಕೆ ಹಾಕುವುದು. ಸ್ವಲ್ಪ ಅದರಲ್ಲಿ ಸೆಕೆ ಬಂದಾಗೆ ಹಾಕಿ ಈ ಸೊಪ್ಪನ್ನು ಎಂಜಿ ಸೊಪ್ಪನ್ನು ಹಾಕಿ ಸೆಕೆ ಬಂದಾಗೆ ಮಾಡಿ ಮತ್ತನ್ನು ತೆಗೆಸಿ ಅದಕ್ಕೆ ಬುಟ್ಟಿಗೆ ಹಾಕುವುದು. ಬುಟ್ಟಿಗೆ ಹಾಕುದು, ಸಣ್ಣ ಸಣ್ಣ ಮಾಡಿ ಒಣಗಿಸಿ ಮತ್ತೆ ಅದನ್ನು ಪುಡಿ ಮಾಡಲಿಕ್ಕೆ ಕೊಡುವುದು. ಆ ಹುಡುಗಿ ಮಾಡಿಗೆ ಕೊಟ್ಟ ನಂತರ ಸ್ವಲ್ಪ ಅದನ್ನು ನಾವು ತಂದ ಮೇಲೆ ಸ್ವಲ್ಪ ಇದರಲ್ಲಿ ಪೇಪರ್ ಹಾಕಿ ಒಣಗಿಸಬೇಕು. ಒಣಗಿಸಿ ಡಬ್ಬದಲ್ಲಿ ತುಂಬಿಸಿಟ್ಟರೆ ಇದು ಏನಾಗುದಿಲ್ಲ. 2 ವರ್ಷಕ್ಕೆ ಬರ್ತದೆ, 3 ವರ್ಷಕ್ಕೆ ಸಹ ಬರ್ತದೆ, ಏನಾಗುದಿಲ್ಲ. ನಾವು ಮನೆಯಲ್ಲಿ ಮಾಡಿದ್ದನ್ನೇ ಉಪಯೋಗಿಸುವುದು, ಅಂಗಡಿಯಿಂದ ತರುವುದಿಲ್ಲ. ಇದು ಮೊಳಕೆ ಬರ್ಲಿಕ್ಕೆ ಎಷ್ಟು ದಿನ ಬೇಕು? ಅದು 1 ವಾರದೊಳಗೆ ಮೊಳಕೆ ಬರ್ತದೆ. ಹೌದಾ?
ಒಮ್ಮೊಮ್ಮೆ ತೆಗೆಯುವಾಗ 1-2 ಬುಟ್ಟಿ ಎಲ್ಲ ಸಿಗ್ತದೆ ಸಿಗ್ತದೆ. ಅರಶಿನ. 2 ಬುಟ್ಟಿ ಈ ಸಲ 2 ಬುಟ್ಟಿ ಸಿಕ್ಕಿದೆ. ಮತ್ತೆ ಹಾಗಾಗಿ ಕೆಳಗೆ ಸಹ ಉಂಟು, ಇಷ್ಟೇ ಅಲ್ಲ ಕೆಳಗೆ ಸಹ ಉಂಟು. ಹೋರುಂಟಾಯ್ತಾ? ಇದು ಹೋರಿ, ಹಾಗೆ ಇದು ಬಾರಿ ಜೋರು. ಅದು ನಮಗೆಲ್ಲ ಹೆಂಗಸರ ನೋಡಿದ್ರೆ ಹೆಂಗಸರ ನೋಡಿದ್ರೆ ಆಗುದಿಲ್ಲ. ಅದು ಕುಟ್ಟಿ ಹಾಕುವುದು ಇದು. ಈ ಹುಲ್ಲು ಕೆಲವು ದನಗಳು ತಿಂತದೆ, ಕೆಲವು ತಿನ್ನುದಿಲ್ಲ. ಮಾತ್ರ ಇದು ತಿಂತದೆ. ಇದಕ್ಕೀಗ ಹಸಿವಾಗಿದೆ. ಹಸಿವಾದ್ರೆ ಎಲ್ಲವೂ ತಿಂತದೆ. ಎಲ್ಲ ದನಗಳಾಗಿ ಹಸಿವಾದ್ರೆ ಎಲ್ಲವೂ ತಿಂತದೆ. ಈಗ ಇದನ್ನು ಹೊರಗೆ ಕಟ್ಟುದು, ಮತ್ತೆ ಮಳೆ ಬಂದ ಮತ್ತೆ ಒಳಗೆ ತಕೊಂಡು ಹೋಗ್ತವೆ. ಈಗ ಇನ್ನೊಂದು ತೋರಿಸ್ತೇವೆ ನಾವು. ಈಗ ಮಳೆಗಾಲದಲ್ಲಿ ಸೊಪ್ಪೆಲ್ಲ ಒದ್ದಾಗಿರ್ತದೆ, ಆದ್ರೂ ದನಗಳೆಲ್ಲ ಆ ಚಳಿಯಲ್ಲಿ ಮರಗ್ಬೇಕಲ್ಲ, ಅದಕ್ಕೆ ಈ ಒಣಗಿದ ಎಳೆಯನ್ನು ನಾವು ಹೀಗೆ ಗುಡ್ಡೆಗೆ ಹೋಗಿ ಒಂದು ಗೋಣಿಯಲ್ಲೆಲ್ಲ ಹಾಕಿ, ಇದು ಬೇಸಿಗೆ ಕಾಲದಲ್ಲಿ ಮಾಡುವ ಕೆಲಸ. ಬೇಸಿಗೆ ಕಾಲದಲ್ಲಿ ತಂದು ಇದರಿಗೆ ಹಟ್ಟಿ ಹಾಗೆ ಮಾಡಿ ಅದನ್ನು ಕಟ್ಟು ಅದನ್ನು ಕಟ್ಟವನ್ನು ಬಿಡಿಸಿ ಇದಕ್ಕೆ ಹಟ್ಟಿ ಹಾಗೆ ಮಾಡಿ ಇದಕ್ಕೆ ಮೆಟ್ಟಿ ಹಟ್ಟಿ ಮಾಡಿ ಇರ್ತದೆ. ನಾವು ಅದನ್ನು ತಂದು ಈಗ ಮಳೆಗಾಲದಲ್ಲಿ ನಮಗೆ ಒಳ್ಳೆದಾಗ್ತದೆ. ಇದನ್ನು ಸ್ವಲ್ಪ ಸ್ವಲ್ಪ ಕೊಂಡು ಹಟ್ಟಿಗೆ ಹಾಕ್ಲಿಕ್ಕೆ ಒಳ್ಳೆದಾಗ್ತದೆ ನಮಗೆ. ನೋಡಿ, ಇದು ಬೆಚ್ಚ ಇರ್ಬೇಕಲ್ಲ, ಅದಕ್ಕೆ ಈ ಟರ್ಪಲ್ ಇಲ್ಲ ಸಾರಿ ಎಲ್ಲ, ಹಳೆಯ ಸಾರಿ ಎಲ್ಲ ಯೂಸ್ ಮಾಡಿ ಇದನ್ನು ಕವರ್ ಮಾಡುದು. ಇಲ್ಲಾದ್ರೆ ಒದ್ದೆ ಇದ್ರೆ ಎಂತ ಯೂಸ್ ಇಲ್ಲಲ್ಲ, ಹಾಗೆ ದನಗಳಿಗೆ ಬೆಚ್ಚಗೆ ಮಳೆಗಾಲದಲ್ಲಿ ಚಂದ ಆಗ್ತದೆ. ನೋಡಿ, ಹೀಗೆ ಇದ್ರೊಳಗೆ ಹೀಗೆ ಇರ್ತದೆ. ಇದನ್ನು ಕಟ್ ಮಾಡಿ ಒಣಗಿಸ್ಲಿಕ್ಕೆ ಎಷ್ಟು ಶ್ರಮ ಪಡ್ಬೇಕು, ಎಷ್ಟು ಕಷ್ಟ ಉಂಟು. ಕೈಯೆಲ್ಲ ಕಪ್ಪು ಕಪ್ಪಾಗ್ತದೆ ಅಷ್ಟು. ಇದನ್ನೆಲ್ಲ ತೆಗಿಬೇಕು, ಇದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದೆ. ಇದನ್ನು ನಾವು ಸೋಲಾರ್ ಅಂತ ಹೇಳ್ತೇವೆ. ಇದೀಗ ನಾವು ಇಕ್ಕಿಕೊಂಡು ಬಂದ ಅಡಿಕೆ ಉಂಟಲ್ಲ, ಇದನ್ನು ಮಳೆಗಾಲದಲ್ಲಿ ಇದ್ರೊಳಗೆ ಹಾಕಿದ್ರೆ ಹಾಕುದು. ಸ್ವಲ್ಪ ದಿನ ಕಳೆದ ನಂತರ ಇದನ್ನು ಇದೆಲ್ಲ ಹೀಗೆ ಭಾಗ ಮಾಡಿ ಒಣಗಿಸಿ ಅಂಗಡಿಗೆ ಕೊಡುದು. ಈಗಲೇ ಮಾಡಿ ಸ್ವಲ್ಪ ಸ್ವಲ್ಪ ಸಿಗ್ತದೆ. ಈಗ ಚಂದ ಕಟ್ಟಾಗ್ತದೆ. ಒಣಗಿದ ಮೇಲೆ ತುಂಬಾ ಕಷ್ಟ ಉಂಟು. ಅದಕ್ಕೆ ಈಗಲೇ ಅದನ್ನು ಸ್ವಲ್ಪ ಕಟ್ ಮಾಡಿ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಸಿಗ್ತದೆ. ಅದರಲ್ಲಿ ಇದ್ದ ನಾವು ಸ್ವಲ್ಪ ಕೃಷಿಕರಿಗೆ ಇದರ ಸ್ವಲ್ಪ ಸಿಕ್ಕಿದ್ರೆ ಸಾಕಾಗ್ತದ್ರಲ್ಲ, ಏನಾದ್ರೂ ಸಹ ತರ್ಲಿಕ್ಕೆ ಅಂಗಡಿಯಿಂದ ಕೊಟ್ಟು. ನೋಡಿ, ಇದು ಸಣ್ಣ ಗುಡಾರದಾಗಿರ್ತದೆ. ಇದರಲ್ಲಿ ಶೆಕೆಯಲ್ಲಿ ಮಾತ್ರ, ಇದರಲ್ಲಿ ಶೆಕೆಯಲ್ಲಿ ಆಗುದಿಲ್ಲ. ನನ್ನ ಟೊಪ್ಪಿ ಸಹ ಜಾರಿತ್ತು ಇವತ್ತಿನ ಕೆಲಸಕ್ಕೆ. ಟೊಪ್ಪಿ ಸಹ ಜಾರಿತ್ತು ನೋಡಿ, ಇಲ್ಲಿ ಬೆವರಿ ಎಲ್ಲ ಹೋಯ್ತು ಎಷ್ಟು. ಇದ್ರೊಳಗೆ ಆಗುದಿಲ್ಲ ಶೆಕೆಯಲ್ಲಿ, ನಾವು ಸಹ ಬೆಂದು ಹೋಗ್ತೇವೆ. ಬಟ್ಟೆ ಎಲ್ಲ ಒಣಗಿಸ್ಲಿಕ್ಕೆ ಆಗ್ತದೆ, ಅದು ಸಹ ಒಂದು ಬೆನಿಫಿಟ್ ಇದ್ರೊಳಗೆ. ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಹೊರಗೆ. ನೋಡಿ, ನಾವು ಸ್ವಲ್ಪ ತರಕಾರಿ ಎಲ್ಲ ಮಾಡಿದ್ದೇವೆ. ಅದನ್ನು ತೋರಿಸ್ತೇನೆ ಬನ್ನೀಗ. ನೋಡಿ, ಫಸ್ಟ್ಗೆ ಇದನ್ನು ತೋರಿಸುವ. ಇದು ನನ್ನ ಅತ್ತೆ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ ಆಯ್ತಾ. ಇದಕ್ಕೇನೆ ನಾವು ಕೆಸು ಕನ್ನಡದಲ್ಲಿ ಬರ್ತದೆ, ತೇನೆ ಬುಡ ಅಂತ ಹೇಳ್ತಾರೆ ಇದನ್ನು. ಇದನ್ನು ತೆಗೆಯುವಾಗ ಸದಾ ಇಷ್ಟು ಒಂದು ಬುಟ್ಟಿಯಾಗಿ ಬರ್ತದೆ. ಇದು ಅದರ ಬೀಜ ತೆಗೆದು ದೊಡ್ಡಕ್ಕೆ ರೌಂಡ್ ಆಗಿ ದೊಡ್ಡಕ್ಕೆ ಬರ್ತದೆ. ನಮ್ಮ ಮಳೆಗಾಲದಲ್ಲಿ ಬೇಕಾದಷ್ಟು ಆಗ್ತದೆ ಇದರಲ್ಲಿ ಮಾಡಿದರೆ. ಇದರಲ್ಲಿ ದೊಡ್ಡ ದೊಡ್ಡ ಸಾಲು ಮಾಡಿ ಇದಕ್ಕೆ ಅದರೆಲ್ಲ ಹಾಕಿ ಇದಕ್ಕೆ ಬಲ್ಲಿಗೆ ಹೋಗ್ತದೆ. ಇದು ಬಲ್ಲಿಗೆ ಹೋದ ನಂತರ ಸ್ವಲ್ಪ ಸ್ವಲ್ಪ ತುಂಬ ಆಗ್ತದೆ. ನಮಗೆ ಮನೆಗೆ ಬೇಕಾಗುವ ಸಾಕಾಗಿ ಮತ್ತೆ ಅಂಗಡಿಗೆ ಮಾರ್ತೇವೆ ನಾವು. ತೊಂಡೆಕಾಯಿ ನೆಟ್ಟಿದ್ದಾರೆ, ಅದು ಕಳೆದ ವರ್ಷದ್ದೇ ಅದರ ಉಳಿದಿದೆ. ಅದು ಅಲ್ಲಿಗೆ ಮಳೆಗಾಲಕ್ಕೆ ಅಲ್ಲೇ ಚಿಗುರಿದೆ. ಮಾಡ್ಬೇಕಷ್ಟೇ ಅಂತೆ, ನಾನೆನ್ಸಿದ್ದು ಇದೆ ಅಂತ ಹೇಳಿ. ಈಗ ಇದನ್ನು ಕಟ್ ಮಾಡಿ ಅದೇ ಬುಡದಿಂದ ಈ ಸಲ ತೆಗೆಯುವುದು. ಇದನ್ನು ಇಟ್ಟರೆ ಆಗ್ತದೆ, ಅದರಲ್ಲಿ ತುಂಬಾ ಆಗುದಿಲ್ಲ. ಇದನ್ನು ಬುಡದಿಂದ ತೆಗೆದು 2 ವರ್ಷ ಆಗಿದೆ ಇದನ್ನು ಹಾಗೆ ಬಿಟ್ಟದ್ದು. ಇದನ್ನು ತೆಗೆದು ಈ ಸಲ ಇದನ್ನು ಬುಡದಿಂದ ತೆಗೆದು ಎಲ್ಲ ಮಣ್ಣು ತೆಗೆದು ಹಾಗೆ ಇದು ಕಟ್ ಮಾಡಿ ನೆಡುವುದು. ಇಲ್ಲದಿದ್ರೆ ಸ್ವಲ್ಪ ತುಂಬಾ ಆಗುದಿಲ್ಲ. ಹಾಗೆ ಬಿಟ್ರೆ ತುಂಬಾ ಆಗುದಿಲ್ವಾ? ಹಾಗೆ ಬಿಟ್ರೆ ತುಂಬಾ ಆಗುದಿಲ್ಲ. ಫಸ್ಟ್ ಇಂದ ಮಾಡ್ಬೇಕಂತ. ಇದೆಲ್ಲ ನಿಮಗೆ ಗೊತ್ತಿತ್ತಾ? ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮಾಡಿ ಆಯ್ತಾ. ಅಂತ ಇದು ಆಮ್ಲೆಟ್ಗೆ ಆಗ್ತದೆ, ಮತ್ತೆ ಇದಕ್ಕೆ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಸಹ ಆಗ್ತದೆ, ಚಟ್ನಿಗೆ ಸಹ ಆಗ್ತದೆ. ಇದು ಬಾರಿ ಒಳ್ಳೆ ಮೆಣಸು ಇದು.
ತುಂಬಾ ಗಿಡ ಎಲ್ಲ ಮಾಡಿದ್ದೇವೆ ಇದರಲ್ಲಿ, ದೊಡ್ಡ ಆಗಿದೆ ಈಗ. ಮಜ್ಜಿಗೆಗೆ ಸಹ ಹಾಕ್ಬೋದಂತೆ. ಶುಂಠಿ ಮತ್ತು ಇದನ್ನೆಲ್ಲ ಹುಳಿ ಮಾಡಿ ಹಾಕಿದ್ರೆ ಭಾರಿ ಒಳ್ಳೆದಾಗ್ತಿರೋದು. ಎಂತ ಗೊಬ್ಬರದಿಂದಲೇ ಹಾಕಿ ಹೀಗಿತ್ತೆಲ್ಲ. ಇದು ಮತ್ತೆ ನಾವು ಶುಂಠಿ ಗಿಡ, ಈ ಮನೆಗೆ ಬೇಕಾಗುವಂತ ಶುಂಠಿ ಗಿಡ ಸಹ ಮನೆಯಲ್ಲಿ ಇಲ್ಲಿ ನೆಟ್ಟಿದ್ದೇವೆ. ಇದರಲ್ಲಿ ತುಂಬಾ ಬರ್ತದೆ, ಇದರಲ್ಲಿ ಸಹ. ಇದು ಎಂತ ಅಂತ ಗೆಸ್ ಮಾಡಿ ಗೈಸ್, ಎಂತ ಗೊತ್ತುಂಟ ನಿಮಗೆ? ಇದು ಸಾಂಬ್ರಾಣಿ ಅಂತ. ಇದಕ್ಕೆ ತಿಮ್ಮರೆ ಮತ್ತು ಇದು ಸಾಂಬ್ರಾಣಿ ಸೊಪ್ಪನ್ನು ಹಾಕಿ ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ. ಓ, ಚಟ್ನಿ ಸಹ. ಇದನ್ನು 2 ಹಾಕಿದ್ರೆ ತುಂಬಾ ಒಳ್ಳೆದಾಗ್ತದೆ ನಮಗೆ ಊಟ ಮಾಡ್ಲಿಕ್ಕೆ. ಸಾಂಬ್ರಾಣಿ ಇದು ನಮಗೆ ನೋಡಿ, ಇದೊಂದು ಟೈಪ್ ಇದ್ದು ಮೆಣಸು. ಇನ್ನೊಂದು ತೋರಿಸ್ತೇನೆ ನೋಡಿ, ಇದೊಂದು ಟೈಪ್ ಇದ್ದು. ಇದು ಹಸಿರು, ಅದು ಬಿಳಿಯಾಗಿ ಸ್ವಲ್ಪ ದಪ್ಪಕ್ಕೆ ಉಂಟು. ಇದು ಗಾಂಧಾರಿ ಮೆಣಸು ನೋಡಿ. ಪಪ್ಪಾಯಿ ಸಹ ಆಗಿದೆ, ಹಣ್ಣು ಹಂಪಲು ಸಹ ಬೆಳೆಸ್ತೇವೆ ನಾವು. ಇದು ನೋಡಿ, ಇದೊಂದು ಡಿಫ್ರೆಂಟ್. ಇದು ಕಾಯಿ ಮೆಣಸು, ಇದು ಸಹ ತುಂಬಾ ಆಗಿದೆ. ಅಂಗಡಿಯಿಂದ ತರುವ ಕೆಲಸ ಇಲ್ಲ, ನಮಗೆ ಬೇಕಾದ ಖರ್ಚಿಗೆ ಎಷ್ಟು ಸಾಕ್ತದೆ. ಅಲೋವೆರಾ ಅಂತ ನೋಡಿ. ಅಲೋವೆರಾ ಗೊತ್ತುಂಟಾ? ಗೊತ್ತಿರ್ಬೋದು ಅಲ್ಲ, ಎಲ್ಲರಿಗೆ ಗೊತ್ತೇ ಇರ್ತದೆ ನೋಡಿ. ಇದು ಸಹ ಬೆಳೆಸಿದ್ದೇವೆ ನಾವೊಂದು ಜಸ್ಟ್ ಒಂದು ಬಕೆಟ್ ಅಲ್ಲಿ, ಕಟ್ಟಾದ ಬಕೆಟ್ ಗೋಣಿ ಎಲ್ಲ ಯೂಸ್ ಮಾಡಿಕೊಂಡು ಅದರಲ್ಲಿ ಹಾಕ್ಬೋದು. ಇದಕ್ಕೆ ಎಂತ ಹಾಕ್ತೀರಿ? ಇದಕ್ಕೆ ಏನು ಹಾಕುದಿಲ್ಲ, ಮಣ್ಣು ಹಾಕಿ, ಮಣ್ಣು ಮಾತ್ರ ಹಾಕುದು. ಮಣ್ಣು ಹಾಕಿ ಸ್ವಲ್ಪ ಹಟ್ಟಿ ಗೊಬ್ಬರ ಹಾಕ್ತೇವೆ ಸ್ವಲ್ಪ. ಇದರಲ್ಲಿ ಬುಡದಲ್ಲಿ ಸಣ್ಣ ಸಣ್ಣ ಮೊಳಕೆ ಬಂದು ಬೇರೆ ಬೇರೆ ಆಗ್ತದೆ, ಸಣ್ಣ ಸಣ್ಣ ಇದಕ್ಕೆ ನೀರಿಗೆ ಬರ್ತದೆ. ಇದು ಸಣ್ಣ ಸಣ್ಣದು ಅದರಾಗಿ ಹುಟ್ಟುತ್ತದೆ, ಅದು ಮರಿ ಇರ್ತದೆ ತುಂಬಾ. ಒಂದೆಲಗ ಕನ್ನಡದಲ್ಲಿ ಇದು ತಿಮ್ಮರೆ ಅಂತ. ಇದು ನಮ್ಮ ಮನೆಯಲ್ಲಿಯೇ ಮಾಡುವುದು. ಮನೆಯಲ್ಲಿ ಇಟ್ಟರೆ ನಮಗೆ ಮಧ್ಯಾಹ್ನಕ್ಕೆ ಗಂಜಿ ಮತ್ತು ಇದರ ಚಟ್ನಿ ಮಾಡಿದ್ರೆ ಒಳ್ಳೇದಾಗ್ತದೆ. ಇದಕ್ಕೆ ತಾಂಬ್ರಾಣಿ ಹಾಕಿದ್ರೆ ಭಾರಿ ಒಳ್ಳೇದಾಗ್ತದೆ. ತಾಂಬ್ರಾಣಿ ಮತ್ತು ತಿಮ್ಮರೆ ಇದು ನಮ್ಮ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಇದನ್ನು ತಿಂದರೆ ತನ್ನ ಅಗತ್ಯಗಳನ್ನು ತಾನೇ ಪೂರೈಸಿಕೊಂಡು ಸ್ವಾವಲಂಬಿಯಾಗಿ ಜೀವನ ನಡೆಸುವವರು ಅಂದರೆ ಹೀಗೆ. ನನಗೆ ಮತ್ತು ನಿಮಗೆ ಗೊತ್ತಿಲ್ಲದ ಹಲವಾರು ವಿಷಯಗಳನ್ನು ನಾವು ಇವತ್ತು ತಿಳಿದುಕೊಂಡ್ವಿ. ಇನ್ನೂ ಇಂತಹ ವಿಷಯ ಬೇಕು ಅಂತ ಇದ್ರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಹಾಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಡಬೇಕು ಅಂತ ಇದ್ರೆ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನಗೆ